वुडन एग्जीबिशन सागवान लकड़ी का धमाकेदार डिस्काउंट के साथ सेल ऑफर। प्योर टीक वुड शुद्ध सागवान की लकड़ी से बने फर्नीचर, होम डेकोर और हैंडमेड वुड के आर्ट का कमाल, सब कुछ एक ही जगह। आपके घर की खूबसूरती का सामान 17 अक्टूबर से 25 अक्टूबर धमाकेदार 75% दिवाली ऑफर के साथ हेमा रेड्डी मल्लम्मा फंक्शन हॉल, इब्राहिमपुर रेलवे गेट, बीजापुर। जल्दी कीजिए, यह ऑफर लिमिटेड है। स्वागत है आपका बी न्यूज नेशन में। मैं हूं आबिद हुसैन शेख। डबल मर्डर केस, पुलिस पर हमला करने वाला आरोपी गोली लगने के बाद गिरफ्तार। बीजापुर के कन्नूर में हाल ही में रात के वक्त हुए डबल मर्डर के मामले में पुलिस ने बड़ी कार्रवाई की है। इस केस में अब तक 5 आरोपियों को गिरफ्तार किया जा चुका है। पुलिस के मुताबिक आज सुबह जब एक और आरोपी अक्षय को पकड़ने गई पुलिस, तो उसने बाइक से पुलिस पर हमला कर दिया और भागने की कोशिश की। इसी दौरान इंस्पेक्टर ने अपने सेल्फ डिफेंस में गोली चलाई, जो आरोपी की टांग में लगी। घायल आरोपी को हॉस्पिटल में भर्ती करवाया गया है। वहीं 2 पुलिसकर्मी भी मामूली रूप से घायल हुए हैं की जानकारी दी जिला पुलिस वरिष्ठ अधिकारी लक्ष्मण निंबर्गी। इन्होंने ये घटना 2023 में हुए बैरनगौड़ा पाटिल हत्या केस से जुड़ी मानी जा रही है। बताया जा रहा है कि इस हत्या का बदला लेने के लिए हाल ही में मल्लन गौड़ा पाटिल और उसके बेटे ने हमला किया था। फिलहाल पुलिस ने मामला दर्ज कर आगे की जांच शुरू कर दी है, ताकि बाकी आरोपियों का भी पता लगाया जा सके, कहा है। मीडिया से बात करते हुए जिला एसपी लक्ष्मण निंबर्गी इन्होंने ಯಾವುದು ಬಡ ಬಡ ನಿಮ್ಗೆ ಆರಾಮ ಮೊನ್ನೆ ದಿನ ಕಣ್ಣೂರಲ್ಲಿ ರಾತ್ರಿ ಹೊತ್ತು ಸುಮಾರು 10:30 ಮತ್ತು 11 ಗಂಟೆ ಮಧ್ಯೆ ಏನು ಮರ್ಡರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 5 ಆರೋಪಿತರನ್ನು ಬಂಧಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗು ಆರೋಪಿಯನ್ನು ಬಂಧಿಸಕ್ಕೆ ಹೋದಾಗ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಪೊಲೀಸರ ಮೇಲೆ ಬೈಕನ್ನು ಹಾಯಿಸಿಬಿಟ್ಟು ಹೋದಾಗ ಇನ್ಸ್ಪೆಕ್ಟರ್ ಚೇಸ್ ಮಾಡಿದ್ದಾರೆ. ದೆನ್ ಆರೋಪಿಯನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವನು ತಪ್ಪಿಸ್ಕೊಳ್ಳೋಕೆ ಹೋದಾಗ ಪ್ರಯತ್ನ ಮಾಡಿದಾಗ ಆತನ ಕಾಲಿಗೂ ಕೂಡ ಗುಂಡನ್ನು ಹಾರಿಸಿ ಸೆರೆ ಹಿಡಿದಿದ್ದಾರೆ. ಅದನ್ನ ಹೆಸರು ಅಕ್ಷಯ್ ಜುಲ್ಜುಡೆ ಅಂತಂತೇಳಿ. ಈಗಾಗಲೇ ಅವನ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಅದನ್ನು ಈಗ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇಂಜೂರ್ಡ್ ಆದಂಥ ಪೊಲೀಸರು ಇಬ್ಬರಿದ್ದಾರೆ, ಅವರು ಕೂಡ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ. ಅವನ ಬೈಕು ಗಾಲಿ ಏನಿದೆ, ಗಾಲಿ ಮೇಲೆ ಪೊಲೀಸರ ಮೇಲೆ ಹಾಯಿಸಿಬಿಟ್ಟು ಪೊಲೀಸರನ್ನೇ ನುಗ್ಗಿಬಿಟ್ಟು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಈಗೇನು 2023ರಲ್ಲಿ ಈರನಗೌಡ ಪಾಟೀಲ್ ಅಂತಂತೇಳಿ ಒಬ್ಬ ವ್ಯಕ್ತಿನ ಇವರು ಈಗ ಸತ್ತಂತ 2 ಆರೋಪಿ ಇದ್ದಾರೆ, ಯಾರು ಸಾಗರು ಮತ್ತು ಇಸಾಕು. ಸೊ ಇವರಿಬ್ಬರು 2023ರಲ್ಲಿ ಈರನಗೌಡ ಪಾಟೀಲ್ ಅನ್ನೋನನ್ನು ಮರ್ಡರ್ ಆಗಿರುತ್ತೆ. ಸೊ ಆತ 307 ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಬಟ್ 8 ತಿಂಗಳ ನಂತರ ಆ ವ್ಯಕ್ತಿ ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಸೇಡು ಏನೀಗ ಮಲ್ಲನಗೌಡ ಪಾಟೀಲು ಮತ್ತು ಆತನ ಮಕ್ಕಳಿಗೇನು ಇನ್ನಿತರ 4 ಜನ ಸೆರೆಯಾಗಿದ್ದಾರೆ. ಸಂತೋಷ್, ಸಂಜಯ್, ಭರತ್ ಮತ್ತು ಅಕ್ಷಯ್ ಅಂತಂತೇಳಿ ಇನ್ನುಳಿದ 4 ಆರೋಪಿತರು ಕೂಡ ಬಂಧನ ಒಳಗಾಗಿದ್ದಾರೆ.
ಈತೇನು ಇವತ್ತು ಅಕ್ಷಯ್ ಇದ್ದ ಆತನನ್ನು ಕೂಡ ಇವತ್ತು ಸೆರೆ ಹಿಡಿದಿದ್ದಾರೆ. ಸೊ ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಎಷ್ಟು ಆರೋಪಿಗಳು ಅದನ್ನು ತನಿಖೆಯ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತಂತೇಳಿ. ಸರ್ ಈರನಗೌಡ ಅಂದ್ರೆ ಏನು ಕಾರಣ ಸರ್? ಅದು ಈರನಗೌಡನ ತಮ್ಮ ಮಲ್ಲನಗೌಡನ ತಮ್ಮ ಈರನಗೌಡ. ಸೊ ಅವಾಗ 2023ರಲ್ಲಿ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಿರ್ಬೇಕಾದ್ರೆ ಈಗ ಸತ್ತಿರುವಂಥ ಇಬ್ಬರು ಮತ್ತು ಈ ಈರನಗೌಡನ ಮಧ್ಯೆ ಗಲಾಟೆ ಆಗಿ ಈರನಗೌಡ ತಲೆಗೆ ಟೈಲ್ಸ್ ಅಂತ ಹೊಡೆದಿರ್ತಾರೆ ಅಂತಂತೇಳಿ ಅವಾಗ ಒಂದು 307 ಕೇಸು ರಿಜಿಸ್ಟರ್ ಆಗಿರುತ್ತೆ. ಅದು ಸುಮಾರು 7-8 ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ ಅವನು ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಕುಟುಂಬದವರಿಗೆ ಇವರು ಹಿಂಗೆ ಮಾಡಿದ್ರಲ್ಲ ಅನ್ನುವಂಥ ಒಂದು ಸಿಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಮಲ್ಲನಗೌಡನ ಮಕ್ಕಳು ಮತ್ತು ಇವರೆಲ್ಲ ಸೇರಿ ಈ ರೀತಿ ಮಾಡಿದ್ದಾರೆ. ಅವನು ಬರ್ತಿರ್ಬೇಕಾದ್ರೆ ಬೈಕನ್ನು ಅಡ್ಡಗಟ್ಟಿಬಿಟ್ಟು ನಿಲ್ಲಿಸಿಬಿಟ್ಟು ಅವ್ರ ಮೇಲೆ ಕಲ್ಲಿನಿಂದ ಹೊಡೆದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಮರ್ಡರ್ ಕೇಸ್ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಆ 5 ಜನದಲ್ಲಿ ಇವತ್ತೇನೋ ಒಬ್ಬ ಆರೋಪಿನ ಹಿಡಿಬೇಕಾದ್ರೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಈ ರೀತಿ ಒಂದು ಫೈರಿಂಗು ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೂಡ ಕೇಸು ದಾಖಲಾಗಿ ಅದು ಕೂಡ ಒಂದು ತನಿಖೆ ಆಗುತ್ತೆ. ಥ್ಯಾಂಕ್ ಯು. और खबरों के लिए देखते रहिए बी न्यूज़ नेशन।